ಈ ಗುಂಪಿನ ಸಾಧಕರಿಗೆಲ್ಲ ಸುಸ್ವಾಗತ. ಮೊದಲನೇದಾಗಿ ಈ ಮ್ಯೂಟ್ ಅಂಡ್ ಅನ್ಮ್ಯೂಟ್ ಆಪ್ಷನ್ ಇರುತ್ತೆ, ದಯವಿಟ್ಟು ಬೇರೆ ಯಾರು ಸಹಿತ ಇದರಲ್ಲಿ ಇನ್ನೊಬ್ರು ಮಾತಾಡ್ಬೇಕಾದ್ರೆ ಮಾತಾಡಬೇಡಿ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಗೀತಾವೃತಿಯಾಗಿರ್ತಕ್ಕಂತಹ ಶ್ರೀಯುತ ಸರ್ವೇಶ್ ಸಮಗಾಯಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ ಮಾಡುತ್ತಾ ಮೊದಲನೇದಾಗಿ ಪ್ರಾರ್ಥನೆ ಶ್ರೀ ಮಧು ಪಟ್ಟಣಿ ಶೆಟ್ಟಿ ಅಕ್ಕ. ಮಧು ಅಕ್ಕ ಜಾಯ್ನ್ ಆಗಿದ್ದೀರಾ? ಜಾಯ್ನ್ ಆಗಿ ಪ್ರೇಯರ್ ಹೇಳಿ. ಯೋಗೇಶಂ ಅಕ್ಕ ವಿಡಿಯೋ ಆನ್ ಮಾಡ್ಕೊಳ್ಳಿ. ಯೋಗೇಶಂ ಸಚ್ಚಿದಾನಂದ ವಸುದೇವಸುತಂ ಹೇಳಿ. ವಸುದೇವಸುತಂ ಹೇಳಿ. ಓಕೆ. ವಸುದೇವಸುತಂ ತಂ ದೇವಂ ನೂರಮರ್ದನಂ ದೇವಕೀ ನಂದನಂ ಕೃಷ್ಣಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ. ಸತ್ಯನಾರಾಯಣಣ್ಣ ಒಮ್ಮೆ ನೀವು ಪ್ರಾರ್ಥನೆ ಹೇಳಿ. ವಸುದೇವಸುತ ಮ್ಯೂಟ್ ಮಾಡ್ಕೊಳ್ಳಿ. ಏನಕ್ಕ? ಹೇಳಿ, ಶುರು ಮಾಡಿ. ಎಲ್ಲರನ್ನು ಮ್ಯೂಟ್ ಅಲ್ಲೇ ಇಡ್ಬೇಕಿತ್ತು ನೀವು. ಆಲ್ ಮ್ಯೂಟ್ ಮಾಡಿಬಿಡಿ. ಇವತ್ತೊಂದ್ ದಿವಸ ಮ್ಯೂಟ್ ಆಲ್ ಮಾಡಿ. ಮ್ಯೂಟ್ ಆಲ್ ಮಾಡಿ. ವಸುದೇವಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ. ಸರ್ವರಿಗೂ ಸ್ವಾಗತ. ಜೈ ಶ್ರೀ ಕೃಷ್ಣಣ್ಣ, ಥ್ಯಾಂಕ್ ಯು ಸೋ ಮಚ್. ಓಕೆ, ರಜನಿ ದೇವಿ, ಇದು ಲೀಲಾ ಅವರಿಂದ ಇದು ದೀಪ ಪ್ರಜ್ವಲನ ಅದೊಂದು ವಿಡಿಯೋ ನೀವು ಶೇರ್ ಮಾಡ್ಬಿಡಿ ಅಣ್ಣ. ಹಾ ಅಕ್ಕ. ಈಗ ಎರಡನೇದಾಗಿ ಲೀಲಾ ಅಕ್ಕ ಇವರಿಂದ ದೀಪ ಪ್ರಜ್ವಲನೆ. ಬ್ಯೂಟಿಫುಲ್ ಲೀಲಾಕ್ಕ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಾಯ್ತು ದೀಪ ಪ್ರಜ್ವಲನೆ. ರಂಜಿನಿ ದೇವಿ, ಇಫ್ ಯು ಕ್ಯಾನ್ ಪ್ಲೀಸ್ ವೆಲ್ಕಮ್ ಆಲ್ ದ ಸಾಧಕ್ಸ್ ಅಂಡ್ ದ ಚೀಫ್ ಗೆಸ್ಟ್. ರಂಜಿನಿ ದೇವಿ ಅವ್ರನ್ನ ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಣ್ಣ. ರಂಜಿನಿ. ದೀಪ ಪ್ರಜ್ವಲನೆ ಕಾರ್ಯಕ್ರಮವನ್ನ
ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಂತ ಲೀಲಾ ಅಕ್ಕಳಿಗೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮ ಸ್ವಾಗತ. ನಮ್ಮ ಗ್ರೂಪಿನ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ರಂಜಿನಿ ಅಕ್ಕ ಇವರಿಂದ ಸ್ವಾಗತ. I'd like to welcome the chief guest at this moment. We are very pleased to have such a multifaceted teacher come engineer at this time. And when I read through his CV given to us by our respected trainer, I was surprised to see such a CV. He is so multi-talented. He's not only an engineer by profession, but retired from there, but now through his spiritual outlook, he is extended himself into the community and has given himself to Gita Parivar, and since 2022, I believe, and is at the level of Gita Vritti, and is not only is beyond a trainer at this time, he's also a mentor, and he will add to this as we progress, and he gives his part of the conversation, his speech. He has also got a lineage beyond what I've said. He, I believe, has Yakshagana genetic lineage as well. And so he, unlike all of us, has that as a background to draw from as a cultural background. So with all of this behind him, he has much to offer to teach us. And so I welcome him. Thank you so much, Anna, for coming and joining us. And we hope to hear from you and learn from you while you're here. Thank you very much for joining us. ಜೈ ಶ್ರೀ ಕೃಷ್ಣ. ಅಕ್ಕ ನೆಕ್ಸ್ಟ್ ಸರ್ವೇಶ್ ಅಣ್ಣಂದು ಇದು ಇಂಟ್ರೊಡಕ್ಷನ್ ಸರಿ. ಆಗ್ತದ, ಅವ್ರನ್ನ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರಿ ಅಕ್ಕ. ದೀಪ ಜೈ ಶ್ರೀ ಕೃಷ್ಣ ಎಲ್ರಿಗೂ. ದೀಪಿಕಾ ಅಕ್ಕ, ಸತ್ಯನಾರಾಯಣ ಅಣ್ಣ, ರಂಜನಿ ಅಕ್ಕ, ನಾಗರಾಜಣ್ಣ, ಎಂಟೈರ್ ಗೀತಾ ಪರಿವಾರ್ ಈ ಗುಂಪಿಗೆ ನನ್ನ ಧನ್ಯವಾದಗಳು. Didi, I don't know whether you're comfortable with Kannada. I think sadhakas are comfortable with Kannada. I'm okay to speak in English or Kannada, both. Thank you, Didi. Thank you for the wonderful introduction. There is nothing. In fact, I'm like all of you. I too am a Sevi, Gita Sevi, and I have been trying to give my seva as part of my duties. Coming to your Anandotsava, let me take it over as in Kannada, Didi. Yeah. ನಾನು ನಮ್ಮ ಗೀತಾ ಪರಿವಾರದಲ್ಲಿ, ನೀವು ಈಗ ಅಕ್ಕ ನಿಮ್ಗೆ ತಿಳಿಸಿಕೊಟ್ಟಿದ್ದಾರೆ ನ್ಯಾಸದಲ್ಲಿ ಧ್ಯಾನ ಶ್ಲೋಕದ ಬಗ್ಗೆ. ಆ ಧ್ಯಾನ ಶ್ಲೋಕದಿಂದಲೇ ಶುರು ಮಾಡ್ತೇನೆ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀ ಮಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಮಿ ಭಗವದ್ ಗೀತೆ ಭವದ್ವೇಷಿಣೀಂ. ಅಂಬ ತ್ವಾಂ ಅನುಸಂದಧಾಮಿ.
ಅಂಬ ಅಂದ್ರೆ ಮಾತೆ, ಅಮ್ಮ ಅಂತ ಹೇಳಿ ನಮ್ಗೆ ಲೆಕ್ಕ. ಅಮ್ಮ, ನಿನಗೆ ನಾನು ಪ್ರಣಾಮ ಸಲ್ಲಿಸುತ್ತಿದ್ದೇನೆ ಅಂತ ಹೇಳಿ. ಯಾರು ಈ ಮಾತೆ? ಈ ಪೃಥ್ವಿಯಲ್ಲಿ ಯಾವಾಗಲೂ ಯಾವುದೇ ಮಾತೆ ಇರಲಿ ಮಕ್ಕಳ ಕಲ್ಯಾಣವನ್ನೇ ಬಯಸುವವರು. ಆ ಮಾತೆ, ಅಂತಹ ಮಾತೆ ಈ ಭಗವದ್ಗೀತೆ. ಹೇಗಿದ್ದಾಳೆ ಅವಳು? ಭವದ್ವೇಷಿಣಿ. ಭವ ಅಂದ್ರೆ ಈ ಪ್ರಪಂಚ, ಈ ವಿಶ್ವದ ಲೋಕದಲ್ಲಿ ಜೀವನದಲ್ಲಿ ನಾವು ಜೂಜಾಡಿಕೊಂಡು ಸಿಲುಕ್ತಾ ಇರ್ತೇವೆ. ಇದನ್ನ ನಾವು ಹೇಳ್ತೇವೆ ಲೈಫ್ ಇಸ್ ಎ ಸ್ಟ್ರಗಲ್ ಅಂತ ಹೇಳಿ. ಸೊ ಹಾಗೆ ಆ ಭಗವಂತನೊಂದಿಗೆ ಜೋಡಿಸಲು ಪ್ರಯತ್ನಿಸುವ ಮಾತೆ ಈ ಭಗವದ್ಗೀತೆ. ನಾವು ಹೇಳ್ಬೋದು ಇಟ್ಸ್ ಅ ಲಿಂಕ್ ಬಿಟ್ವೀನ್ ಆತ್ಮ ಅಂಡ್ ಪರಮಾತ್ಮ ಅಂತ ಹೇಳಿ. ಹೀಗೆ ಈ ಮೋಕ್ಷದ ಏಕಾದಶಿಯ ಶುಭ ಪರ್ವದಲ್ಲಿ ನೆರವೇರುತ್ತಿರುವ ಈ ಭಗವದ್ಗೀತೆಯ 5161ನೇ ಜಯಂತಿಯ ಶುಭಕಾಮನೆಗಳು, ನಿಮ್ಮೆಲ್ಲರಿಗೂ ಶುಭಕಾಮನೆಗಳು. ಅದೇ ಒಂದು ಒಳ್ಳೆಯ ಪರ್ವದಲ್ಲಿ ನೀವು ನಿಮ್ಮ ಆನಂದೋತ್ಸವವನ್ನು ಇಟ್ಟುಕೊಂಡಿದ್ದೀರಾ. ಇದಕ್ಕಿಂತ ಒಳ್ಳೆಯ ದಿನ ಬೇರೆ ಯಾವುದು ಸಿಗ್ಲಿಕ್ಕಿಲ್ಲ. ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಭಗವಂತ ನಮ್ಮ ಮನುಕುಲವನ್ನ ಉದ್ಧರಿಸಲಿಕ್ಕೆ ಅವನ ಮುಖಾರವಿಂದದಿಂದಲೇ ಉದ್ಭವಿಸಿದ ಅಮೃತಮಯ ಶ್ಲೋಕಗಳ ಗುಚ್ಛ ಈ ಭಗವದ್ಗೀತೆ. ಇದು ನಮ್ಮ ಜೀವನದ ಧರ್ಮಶಾಸ್ತ್ರವೂ ಹೌದು, ಮೋಕ್ಷಶಾಸ್ತ್ರವೂ ಹೌದು. ಜೀವನವನ್ನ ಹೇಗೆ ನಡೆಸಬೇಕು ಅಂತ ಹೇಳಿಕೊಡ್ತದೆ, ಹಾಗೆ ಮೋಕ್ಷವನ್ನ ಹೇಗೆ ಸಂಪಾದಿಸಬೇಕು ಅಂತೇಳಿ ಹೇಳಿಕೊಡ್ತದೆ. ಈ ಎರಡು ಗುರಿಗಳನ್ನ ಸುಲಭವಾಗಿ ಪಡೆಯುವ ಉಪಾಯ ಭಗವದ್ಗೀತೆ. ಈ ಭಗವದ್ಗೀತೆಯನ್ನು ಕಲಿಬೇಕಂತ ಹೇಳಿ ನೀವೆಲ್ಲರೂ ನಮ್ಮ ಗೀತಾ ಪರಿವಾರದೊಂದಿಗೆ ಸೇರಿ ಭಗವದ್ಗೀತೆಯ 4 ಹಂತಗಳನ್ನ ಪೂರ್ಣಗೊಳಿಸಿದ್ದೀರಾ. ಮೊದಲಿಗೆ ನಿಮ್ಮ ತರಗತಿಯಲ್ಲಿರುವ ಪ್ರತಿಯೊಬ್ಬ ಸಾಧಕರಿಗೂ ಅಭಿನಂದನೆಗಳು. ನೀವು ಈ 4 ಹಂತವನ್ನ ಮುಗಿಸಿ ಮುಂದೆ ಹೋಗ್ತಾ ಇದ್ದೀರಾ. ಇದನ್ನ ನಾವು ನಮ್ಮ ಗೀತೆಯಲ್ಲಿ ಚಾರ್ಧಾಮ್ ಯಾತ್ರಾ ಅಂತ ಹೇಳ್ತಾರೆ. ಚಾರ್ಧಾಮ್ ಯಾತ್ರಾ ಅಂದ್ರೆ ಅದು ಮುಖ್ಯವಾಗಿ ಚತುರ್ಧಾಮ ಯಾತ್ರಾ ಅಂತ ಹೇಳಿ. ಶ್ರೀ ಆದಿ ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಬದ್ರಿನಾಥ, ರಾಮೇಶ್ವರಂ, ದ್ವಾರಕ ಹಾಗೂ ಪುರಿ ಈ 4 ಮುಖ್ಯ ಪುಣ್ಯ ಸ್ಥಳಗಳನ್ನ ಇದು ಚಾರ್ಧಾಮ ಯಾತ್ರೆ ಅಂತೇಳಿ, ಇಲ್ಲಿ ಹೋದವರು ಮೋಕ್ಷವನ್ನ ಪಡಿತಾರೆ ಅಂತೇಳಿ ಶಂಕರಾಚಾರ್ಯರು ಅದನ್ನ ನಿರೂಪಿಸಿದ್ರು. ಅದಕ್ಕೆ ಹಾಗೆ ಈ ಕಾಲದಿಂದಲೂ ಆ ಪ್ರತೀತಿ ಈಗಲೂ ನಡೀತಾ ಬರ್ತಾ ಇದೆ. ಇದನ್ನೇ ನಾವು ಗೀತಾ ಪರಿವಾರದಲ್ಲಿ ಚಾರ್ಧಾಮ ಯಾತ್ರಾ, ಒಂದೊಂದು ಲೆವೆಲ್ ಒಂದೊಂದು ಧಾಮ ಅಂತ ಹೇಳಿ ನಾವು ಗೀತಾ ಪರಿವಾರದಲ್ಲಿ ಹೇಳ್ತೇವೆ. ನೀವೀಗ ಇದು 4 ಧಾಮವನ್ನು ಮುಗಿಸಿ ಮುಂದೆ ಹೋಗ್ತಿದ್ದೀರಾ ಮೋಕ್ಷದ ಕಡೆಗೆ. ನಿಮ್ಮ ಗೀತಾ ಯಜ್ಞದಲ್ಲಿ ನಿಮ್ಮ ಮೋಕ್ಷದ ಕಡೆಗೆ ಹೋಗ್ತಾ ಇದ್ದೀರಾ. ಇದು ಒಂದು ದೊಡ್ಡ ಸಾಧನೆಯೇ ಸರಿ. ಮೊದಲನೇ ಹಂತ, ನಿಮ್ಗೆ ಗೀತೆಯಲ್ಲಿ ಶ್ಲೋಕಗಳಲ್ಲಿ ನಿಮ್ಮ ಗೀತಾ ಗುಂಜನ್ ಅಂತೇಳಿ ನೀವೇನು ಸರ್ಟಿಫಿಕೇಟ್ ಪಡೆದಿದ್ದೀರಲ್ಲ, ನಿಮ್ಮ ಮನಸ್ಸಲ್ಲಿ ಗೀತೆಯ ಶ್ಲೋಕಗಳು ಬರುವಂತೆ ಮಾಡ್ತದೆ. ಎರಡನೇ ಹಂತ ಅಂದ್ರೆ 2ನೇ ಧಾಮ, ಈ ಆಧ್ಯಾತ್ಮಿಕ ಕಲಿಕೆಯಲ್ಲಿ ನಿಮ್ಮ ಜಿಜ್ಞಾಸೆ ಹುಟ್ಟುವಂತೆ ಮಾಡ್ತದೆ. ಹಾಗೆ 3ನೇ ಧಾಮ, ನಿಮ್ಮ ಗೀತೆಯಲ್ಲಿ ಪಠಣ ನಿರಂತರವಾಗಿ ನೀವು ಓದ್ತಾ ಇರ್ತೀರಾ, ಹಾಗೆ ಮಾಡ್ತದೆ. 4ನೇ ಧಾಮ, ಆ ಗೀತೆಯಲ್ಲಿ ಏನು ಭಗವಂತ ಹೇಳಿದ್ದಾನೆ, ಏನು ಮಾಡಬೇಕು ಅಂತೇಳಿ ಅರ್ಜುನನ ಹತ್ರ ಏನು ಹೇಳಿದ್ದಾನೆ ಅದು ನಿಮ್ಗೆ ನಡಿಲಿಕ್ಕೆ, ಹಾಗೆ ನಡೆಯುವ ಅಂತ ಹೇಳಿ ನಿಮ್ಗೆ ಆ ಮನಸ್ಸು ಬರ್ತದೆ. ಅಯ್ಯೋ ನನಗೆ ಗೀತೆ ಓದ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಅರ್ಜುನನಂತೆ ವಿಷಾದದಿಂದ ನಾವೆಲ್ಲರೂ ಇದ್ವಲ್ವಾ, ಹಾಗೆ ನಾವು ಶಿಷ್ಯಸ್ತೇಹಂ ಶಾದಿಮಾನ್ ತ್ವಾಂ ಪ್ರಪನ್ನಂ, ಅರ್ಜುನ ಹೇಳಿದಾಗೆ ನಾವು ಸಹ ಗೀತಾ ಪರಿವಾರವನ್ನ ಹುಡುಕಿಕೊಂಡು ಬಂದೆವು. ಅದನ್ನ ಆಶುಭಯ್ಯ ಹೇಳ್ತಾರೆ, ಇದು ನಾವು ಹುಡುಕಿಕೊಂಡು ಬಂದದಲ್ಲ, ಪರಮಾತ್ಮನೇ ನಮ್ಮನ್ನು ಕರೆದುಕೊಂಡದ್ದು ಅಂತ ಹೇಳಿ. ಹಾಗೆ ನಾವು ಶಿಷ್ಯರಾಗಿ ನಮ್ಮ ಗೀತಾ ಪರಿವಾರವನ್ನು ಸೇರಿಕೊಂಡು ಒಂದೊಂದೇ ಹಂತವನ್ನು ಮುಗಿಸಿ 340 ಕ್ಲಾಸ್ ಆಲ್ಮೋಸ್ಟ್ ಎವ್ರಿ ಡೇ 5 ದಿವಸ, ವಾರದ 5 ದಿವಸ 3 ಶ್ಲೋಕಗಳನ್ನು ಕಲಿತು 700 ಶ್ಲೋಕಗಳನ್ನು ಕಲಿತು ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನಮಗೂ ಹಾಗೆ ಅರ್ಜುನನಂತೆ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ ಮಯಾಚ್ಯುತ ಅಂತ ಹೇಳಿ, ಭಗವಂತನ ಕೃಪೆಯಿಂದ ನಮ್ಮ ಮೋಹಗಳೆಲ್ಲ ನಷ್ಟವಾಗಿ ಜ್ಞಾನೋದಯವಾಗಿ ಭಗವದ್ಗೀತೆಯನ್ನು ನಿಯಮ ನಿಷ್ಠೆಯಿಂದ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪ್ರತಿನಿತ್ಯ ಇದು ಆಚರಿಸುವಂತಾಗಲಿ ಅಂತ ಹೇಳಿ ಈ 4 ಹಂತ ನಮ್ಮ ಗೀತಾ ಪರಿವಾರದಲ್ಲಿ ಇದರ ಪ್ರಾಮುಖ್ಯತೆ. ಇದನ್ನೇ ನಮ್ಮ ಪರಮ ಪೂಜ್ಯ ಗುರುಜಿಗಳು ಹೇಳ್ತಾರೆ, ಶ್ರೀ ಗೋವಿಂದ ದೇವ ಗಿರಿಜಿ ಮಹಾರಾಜ್ ಅವರು, ಗೀತಾ ಪಡಾಯೆ ಅವ್ರ ಜೀವನ್ ಮೇ ಲಾಯೆ ಅಂತ ಹೇಳಿ. ಇದೇ ನಮ್ಮ 4 ಹಂತಗಳ ಗುರಿ ನಮ್ಮ ಈ ಗೀತಾ ಪರಿವಾರದಲ್ಲಿ. ಗೀತೆಯ ಕಂಠಪಾಠ ಮಾಡಿಕೊಂಡು ಅದು ನಮ್ಮ ಆತ್ಮದ ಒಂದು ಭಾಗವಾಗಿಡುವುದು ಜೀವನದ ಬಹುದೊಡ್ಡ ಆಸ್ತಿಗಳಲ್ಲಿ ಒಂದು. ಯಾಕೆ ಇದು ಭಗವಂತ 10ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ, ಇಂದ್ರಿಯಾಣ ಮನಶ್ಚಾಸ್ಮಿ. ಇದರ ಪ್ರಾಮುಖ್ಯತೆ ನೋಡಿ, ನಾವು ಹೇಗೆ ಏಜ್ ಆಗ್ತಾ ಹೋಗ್ತೇವೆ, ನಾವು ಹೇಗೆ ಮುದುಕರಾಗ್ತಾ ಹೋಗ್ತೇವೆ, ನಮ್ಮ ಜೀವನದ ಒಂದೊಂದೇ ಇಂದ್ರಿಯಗಳು ನಶಿಸ್ತಾ ಬರ್ತವೆ. ಆದರೆ ಕೊನೆಯಲ್ಲಿ ಉಳಿಯುವುದು ಮನಸ್ಸು ಮಾತ್ರ. ಆ ಮನಸ್ಸು ನಮಗೆ ಕೊನೆಯವರೆಗೂ ಇರ್ತದೆ. ಭಗವಂತ ಇದನ್ನ ಹೇಳಿದ್ದಾನೆ, ಇಂದ್ರಿಯಾಣ ಮನಶ್ಚಾಸ್ಮಿ. ಈ ಮನಸ್ಸಿಗೆ ನಾವು 18 ಅಧ್ಯಾಯಗಳ ನಾವು ಕಂಠಪಾಠ ಮಾಡಿ ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ನಾವು ಸಾಯೋವರೆಗೂ ಇದು ನಮ್ಮಲ್ಲೇ ಇರ್ತದೆ. ನಮಗೆ ಕಣ್ಣು ಹೋಗ್ತದೆ, ಬಾಯಿ ಹೋಗ್ತದೆ,
ಕೇಳುವುದಿಲ್ಲ. ಇದೆಲ್ಲವೂ ಹೋದ ಮೇಲೂ ನಮ್ಮೊಟ್ಟಿಗೆ ಇರುವುದು ಭಗವದ್ಗೀತೆ ಮಾತ್ರ. ನಾವು ಕಲಿತ 18 ಅಧ್ಯಾಯಗಳು. ಅದಕ್ಕೋಸ್ಕರ ನಾವು ತರಗತಿಯಲ್ಲಿ ಅಕ್ಕ ಹೇಳ್ತಾ ಇರ್ತಾರೆ, ಕಂಠಪಾಠ ಮಾಡಿದವರು ಶ್ಲೋಕಗಳನ್ನು ಹೇಳಿ ಅಂತೇಳಿ. ಇದರ ಪ್ರಾಮುಖ್ಯತೆ ಇದೆ. ಭಗವಂತನೂ ಹೇಳಿದ್ದಾನೆ, ನಮ್ಮ ಗೀತಾ ಪರಿವಾರದಲ್ಲೂ ನಾವೆಲ್ಲರೂ ಹೇಳ್ತಾ ಇರ್ತೇವೆ. ಇದು ನೀವು ಕಂಠಪಾಠ ಮಾಡ್ತೀರಿ ಅಂತೇಳಿ ಇವತ್ತು ಯಾಕೆ? ಇವತ್ತು ಗೀತಾ ಜಯಂತಿ. ಈ ಜಯಂತಿಯ ದಿವಸವೇ ನೀವೆಲ್ಲರೂ ಸಂಕಲ್ಪ ಮಾಡಿಕೊಂಡು 18 ಅಧ್ಯಾಯಗಳನ್ನ ಕಲೀಲಿಕ್ಕೆ ಶುರು ಮಾಡಿ. ಯಾರು ಕಲೀಲಿಲ್ಲ, ಖಂಡಿತವಾಗಿಯೂ ಒಂದು 10-15 ಶ್ಲೋಕಗಳನ್ನಾದರೂ, ಒಂದು ಅಧ್ಯಾಯವನ್ನಾದರೂ, 12ನೇ ಅಧ್ಯಾಯ 15ನೇ ಅಧ್ಯಾಯವನ್ನಾದರೂ ನೀವು ಕಲಿತು ಯಾವಾಗಲೂ ಅದನ್ನು ಹೇಳ್ತಾ ಇರಿ. ಹೀಗೆ ಗೀತಾ ಪರಿವಾರದಲ್ಲಿ ಸಾಧಕರಾಗಿ ಬಂದ ನಾವೆಲ್ಲರೂ ಇನ್ನು ಸೇವಿಗಳಾಗಿ ಹೇಗೆ ಮುಂದೆ ಬರಬಹುದು? ಭಗವಂತ 18ನೇ ಅಧ್ಯಾಯದಲ್ಲಿ ಸುಮಾರಲ್ಲಿ ಹೇಳಿದ್ದಾನೆ. ಇದನ್ನ ಇಮಂ ಧರ್ಮ್ಯಂ ಅಧ್ಯೇಶತೆ, ಅಂದ್ರೆ ಈ ಧರ್ಮ, ಈ ಭಗವದ್ಗೀತೆಯನ್ನ ಯಾರು ಅಧ್ಯಯನ ಮಾಡುತ್ತಾರೋ, ಮದ್ಭಕ್ತೇಶು ಅಭಿದಾಸ್ಯತಿ, ಅಂದ್ರೆ ನನ್ನ ಭಕ್ತರಿಗೆ ಯಾರು ಇದನ್ನು ಹೇಳಿಕೊಡ್ತಾರೋ, ತಸ್ಮಾತ್ ಪ್ರಿಯತರಹ ನ ಅನ್ಯಃ, ಅಂಥವರಂತಹ ಅವರಿಗಿಂತ ಪ್ರೀತಿಯಾದವರು ನನಗೆ ಬೇರೆ ಯಾರು ಇಲ್ಲ, ಸಹ ಮಾಂ ಏವ ಏಷ್ಯತಿ ಅಂತ ಹೇಳಿ. ಅಂದ್ರೆ ಹೀಗೆ ಮಾಡಿದವರು ನನ್ನನ್ನೇ ಪಡೀತಾರೆ ಅಂತೇಳಿ ಭಗವಂತನೇ ಹೇಳಿದ್ದಾನೆ. ಇಷ್ಟೆಲ್ಲ ನೀವು ಒಂದು ಅಧ್ಯಯನ ಮಾಡ್ತೀರಾ, ಇನ್ನೊಂದು ಬೇರೆಯವರಿಗೆ ಹೇಳಿಕೊಡ್ತೀರಾ, ಹಾಗೆ ಅಂತವರು ನನಗೆ ಬಹಳ ಪ್ರಿಯವಾದವರು, ಹಾಗೆ ಅವರು ನನ್ನನ್ನೇ ಸೇರ್ತಾರೆ ಅಂತೇಳಿ. ಹೀಗೆ ಭಗವಂತನೇ 18ನೇ ಅಧ್ಯಾಯದಲ್ಲಿ ನಿಮ್ಗೆ 68ರಿಂದ 70ನೇ ಶ್ಲೋಕದೊಳಗೆ 3 ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಹೀಗಿರುವಾಗ ನಾವು ಯಾಕೆ ಕಾಯ್ತಾ ಇರೋದು? ನಾವು ಗೀತಾ ಸೇವಿಗಳಾಗಿ ನಮ್ಮ ಗೀತಾ ಪರಿವಾರದಲ್ಲಿ ಬೇರೆ ಬೇರೆ ಸೇವೆಗಳನ್ನು ನಾವು ಕೊಡ್ಲಿಕ್ಕೆ ಮುಂದೆ ಬರ್ಬೋದು. ನಮ್ಮ ಪರಮ ಪೂಜ್ಯ ಗುರುಜಿನೂ ಹೇಳ್ತಾರೆ, ಅವರ ಕನಸು ಹರ್ ಕರ್ ಗೀತಾ ಹರ್ ಘರ್ ಗೀತಾ. ಈಗ ನೀವೆಲ್ಲರೂ 18 ಅಧ್ಯಾಯಗಳನ್ನ ಕಲಿತು ನಿಮ್ಮ ಕೈಯಲ್ಲಿ ಗೀತೆಯನ್ನು ಇಟ್ಕೊಂಡಿದ್ದೀರಾ. ನೀವು ನಿಮ್ಮ ಹಾಗೆ ಬೇರೆಯವರ ಕೈಯಲ್ಲೂ ಗೀತೆಯ ಪುಸ್ತಕಗಳು ಇರುವಂತೆ ಮಾಡಿ ಅಂತ ಹೇಳಿ ಸ್ವಾಮಿಗಳ ಆಶಯ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ. ಇನ್ನು ನಿಮ್ಮ ತರಗತಿಯ ಪ್ರಶಿಕ್ಷಕರು ಅಕ್ಕ ಇವತ್ತು ಪಾಪ ಅವರಿಗೆ ಹುಷಾರಿಲ್ಲ ಅಂತೇಳಿ ಅನಿಸ್ತದೆ, ಬಟ್ ಆದ್ರೂ ಅವರ ಅಕ್ಕ ಬಂದಿದ್ದಾರೆ. ಆದ್ರೆ ಅವರು ನಿಮ್ಮೊಟ್ಟಿಗೆ 6 ತಿಂಗಳಿಂದ ನಿಮ್ಮೊಟ್ಟಿಗೆ ಇದ್ರು. ಪ್ರತಿಯೊಂದು ತರಗತಿಯಲ್ಲೂ ಶಿಸ್ತು, ನಿಯಮ, ಸಂಯಮಗಳನ್ನ ಪಾಲಿಸ್ತಾ ನೀವೆಲ್ಲರೂ ಮಾಡ್ತಿದ್ದ ತಪ್ಪುಗಳನ್ನ ಸಹಿಸಿಕೊಂಡು ನಿಮ್ಮನ್ನ ತೀಡಿ ನಿಮ್ಮ ಚೇಷ್ಟೆಗಳನ್ನೆಲ್ಲ ಕ್ಷಮಿಸಿ 6 ಕ್ಲಿಷ್ಟಕರ ಅಧ್ಯಾಯಗಳನ್ನ, ಅದರಲ್ಲಿರುವ ಶ್ಲೋಕಗಳನ್ನ ನಿಮಗೆ ಅರಗತವಾಗುವಂತೆ ಮಾಡಿದ್ದಾರೆ. ಇವರು ನಿಮ್ಮೆಲ್ಲರ ನೆಚ್ಚಿನ ಶಿಕ್ಷಕಿ ಅಲ್ಲ, ಅಕ್ಕ ನನಗೂ ಶಿಕ್ಷಕಿ. ನನಗೂ ವಿಷ್ಣು ಸಹಸ್ರನಾಮದಲ್ಲಿ ಅಕ್ಕ ನನಗೂ ತೀಡಿ ಸುಮಾರೆಲ್ಲ ಹೇಳಿಕೊಟ್ಟಿದ್ದಾರೆ. ಅಕ್ಕ ದೀಪಿಕಾ ಶ್ರೀನಾಥ್ ಅಕ್ಕ ಅವರೊಂದು ಜ್ಞಾನದ ಭಂಡಾರ, ಉತ್ಸಾಹದ ಚಿಲುಮೆ. ಹಾಗೆ ಅಕ್ಕ ಕಂಚಿನ ಕಂಠ, ನಮ್ಮ ಗೀತಾ ಪರಿವಾರದ ಕಂಚಿನ ಕಂಠದಲ್ಲಿ ನಮ್ಮ ದೀಪಿಕಾ ಅಕ್ಕನೂ ಒಬ್ರು. ಇಂಥವರೊಂದಿಗೆ ನೀವು 4ನೇ ಅಧ್ಯಾಯವನ್ನ ಕಂಪ್ಲೀಟ್ ಮಾಡಿದಾರೆ ಹೇಳಿದ್ರೆ ನಿಜಕ್ಕೂ ನೀವೆಲ್ಲರೂ ಪುಣ್ಯವಂತರೇ. ಗುರು ಪದವೇ ಹಾಗೆ. ಯಾಕಂದ್ರೆ ಗುಕಾರೋ ಅಂಧಕಾರಶ್ಚ ರುಕಾರೋ ತನ್ನಿವಾರಕ ಅಂತೇಳಿ, ಅಂದ್ರೆ ಅಂಧಕಾರವನ್ನು ನಿವಾರಿಸುವ ಮಹಾನುಭಾವರು ಗುರುಗಳು ಅಂತ ಹೇಳಿ. ಆ ಗುರುಗಳು ಯಾವರೇ ಇರ್ಲಿ, ನಮ್ಮ ಗೋವಿಂದಗಿರಿಜಿ ಮಹಾರಾಜ್ ಇರ್ಲಿ, ಅಥವಾ ನಿಮ್ಗೆ ಕಲಿಸಿಕೊಟ್ಟ ಪ್ರತಿಯೊಂದು ಲೆವೆಲ್ ಅಲ್ಲಿಯೂ, ಪ್ರತಿಯೊಂದು ಧಾಮದಲ್ಲಿಯೂ ಕಲಿಸಿಕೊಟ್ಟ ಗುರುಗಳು, ದೀಪಿಕಾ ಅಕ್ಕನಂತಹ ಗುರುಗಳು, ಇವರೆಲ್ಲರೂ ಮಹಾನುಭಾವರು. ನಮ್ಗೆ ಭಗವದ್ಗೀತೆಯ ದಾರಿಯನ್ನ ತೋರಿಸಿದವರು ಅಂತ ಹೇಳಿ ನಾವು ಅವರಿಗೆ ಯಾವಾಗಲೂ ಕೃತಜ್ಞರಾಗಿರಬೇಕು. ಭಗವಂತನ ಅನುಗ್ರಹ ನಿಮ್ಮ ಈ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ಬಂದ ಗೀತಾ ಪರಿವಾರದ ಎಲ್ಲಾ ಸೇವೆಗಳ ಹಾರೈಕೆ ಹಾಗೂ ಪರಮ ಪೂಜ್ಯ ಸ್ವಾಮೀಜಿ ಅವರ ಮಂಗಲಮಯ ಕೃಪೆಯಿಂದ ನಿಮ್ಮ ಮುಂದಿನ ಸಂಕಲ್ಪ, ನಿಮ್ಮ ಏನೇ ಸಂಕಲ್ಪ ಇರಲಿ, ಗೀತೆಯಲ್ಲಿ ಮುಂದೆ ಬರ್ತೇನೆ, ಸೇವೆಯಾಗಿ ಮುಂದೆ ಬರ್ತೇನೆ, ಅಥವಾ ನಿಮ್ಮ ಜೀವನದಲ್ಲಿ ಏನೆಲ್ಲ ಮಾಡಬೇಕು ಅಂತ ಹೇಳಿದ್ದೀರಾ ಅದೆಲ್ಲವೂ ಕೈಗೂಡುವಂತೆ ನಮ್ಮ ಗೀತಾ ಪರಿವಾರದ ಕಡೆಯಿಂದ ನಿಮ್ಮೆಲ್ಲರಿಗೂ ಶುಭ ಹಾರೈಕೆಗಳು. ಸ್ವಾಗತಂ ಕೃಷ್ಣ, ಶರಣಾಗತಂ ಕೃಷ್ಣ. ಬ್ಯೂಟಿಫುಲ್ ಸರ್ವೇಶನ್ನ, ಥ್ಯಾಂಕ್ ಯು ಸೋ ಮಚ್. ಇವತ್ತು ಟೈಮ್ ತಗೊಂಡು ಬಂದಿದ್ದೀರಾ ನಮ್ಮ ತರಗತಿಗೆ, ಆನಂದೋತ್ಸವಕ್ಕೆ ಅಂತ. ತುಂಬಾ ಥ್ಯಾಂಕ್ಸ್ ಅಣ್ಣ, ನಿಮ್ಗೆ ಎಷ್ಟು ವಂದನೆ ಹೇಳಿದ್ರು ಕಮ್ಮಿ. ಅಣ್ಣ ಕೂಡ ಅಷ್ಟೇ, ತುಂಬಾ ಬ್ಯುಸಿ, ತುಂಬಾ ಕ್ಲಾಸಸ್ ತಗೊಳ್ತಾ ಇರ್ತಾರೆ. ಆದ್ರೆ ಇವತ್ತಿನ ದಿವಸ ನಮ್ಗೆಲ್ಲ ತುಂಬಾ ಖುಷಿ ಆಯ್ತು ಅವರ ಮಾತೆಲ್ಲ ಕೇಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್ವೇಶನ್ನ. ಒಂದ್ ಸ್ವಲ್ಪ ಹೊತ್ತು ನಮ್ಮ ಜೊತೆಗಿದ್ರೆ ನನ್ಗೆ ಖುಷಿ ಆಗುತ್ತೆ. ನಾನು ಭಾವನ ಅಕ್ಕಂದೊಂದು ಡ್ಯಾನ್ಸ್ ನಿಮ್ಗೆ ಅದನ್ನ ಕೃಷ್ಣನ ಬಗ್ಗೆ ಎಷ್ಟು ಚಂದದಲ್ಲಿ ಇದ್ ಮಾಡಿದ್ದಾರೆ ಅಂದ್ರೆ ಅದನ್ನ ಒಂದು ನೀವು ನೋಡ್ಬೇಕು ಅಂತ ನನಗೆ ಇಚ್ಛೆ ಇದೆ. ಸತ್ಯನಾರಾಯಣ ಭಾವನ ಅಕ್ಕನ್ ವಿಡಿಯೋ ಆನ್ ಮಾಡ್ತಿದ್ದೀನಿ. ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಆಗಮಿಸಿರ್ತಕ್ಕಂತಹ ಗೀತಾರುತಿ ಶ್ರೀ ಸರ್ವೇಶ್ ಸಮಗ ಅಣ್ಣ ಇವರಿಗೆ
ಧನ್ಯವಾದಗಳು. ಅವರು ಉತ್ತಮ ರೀತಿಯಲ್ಲಿ ಭಗವದ್ಗೀತೆಯನ್ನ ತಾಯಿಗೆ ಹೋಲಿಸಿ 4 ಧಾಮಗಳ ವಿವರಣೆಯನ್ನು ನೀಡುತ್ತಾ ಭಗವದ್ಗೀತೆಯ ಮಹತ್ವವನ್ನು ಕುರಿತು ನಮ್ಮೆಲ್ಲರಿಗೆ ಉಣಬಡಿಸಿದ್ದಾರೆ. ಅವರಿಗೆ ಈ ಒಂದು ಪರಿವಾರದ ವತಿಯಿಂದ ಧನ್ಯವಾದಗಳು. ಮುಂದಿನ ಒಂದು ಕಾರ್ಯಕ್ರಮ ಅಕ್ಕ ಡ್ಯಾನ್ಸ್ ಹಾಕ್ಲೆ. ಹೌದು, ಭಾವನಾ ಅಕ್ಕಂದು ಡ್ಯಾನ್ಸ್. ಸರಿ ಅಕ್ಕ. ನೃತ್ಯ ಈಗ ಭಾವನಾ ಇವರಿಂದ ನೃತ್ಯ. ಟ್ರಯೋನಲ್ಲಿ ನೋಡಿ, ಟ್ರಯೋ. ಸರ್ವೇಶ್ ಅಣ್ಣ ಸ್ವಲ್ಪ ಇದ್ ಮಾಡಿ. ಸತ್ಯನಾರಾಯಣನ ತುಂಬಾ ಒಳ್ಳೆ ಟೆಕ್ ಆಕ್ಚುಲ್ ಆಗಿ ನಮ್ಮ ಗ್ರೂಪ್ ಇದು. Krishna Krishna Hare Hare ಅದು ತುಂಬಾ ಖುಷಿಯಾಗಿತ್ತು. ನಾನು ನಿಮಗೆ ಸೆಪರೇಟ್ ಆಗಿ ಒಮ್ಮೆ ಕಳಿಸ್ತೇನೆ ಸರ್ವೇಶನ್ ಅದನ್ನ. ಇಟ್ ವಾಸ್ ಅ ಬ್ಯೂಟಿಫುಲ್ ವಿಡಿಯೋ. ಕೃಷ್ಣನ ಬಗ್ಗೆ ಎಷ್ಟು ಚೆನ್ನಾಗಿ ಇದ್ ಮಾಡಿದ್ದಾರೆ ಅವರು. ಓಕೆ, ಸತ್ಯನಾರಾಯಣ ಕಂಟಿನ್ಯೂ ಮಾಡಿ. ಮಂಗಳ ಅಕ್ಕಂದು ಪೇಂಟಿಂಗ್ ಕೂಡ ಇದ್ ಮಾಡಿ, ಅವರನ್ನ ಅನ್ಮ್ಯೂಟ್ ಮಾಡಿ. ಮಂಗಳ ಅಕ್ಕನ ಅನ್ಮ್ಯೂಟ್ ಮಾಡಿ.
ಹೌದಕ್ಕ, ಒಂದ್ ದೇವ್ರ ನಾಮ ಹಾಕ್ಬಿಟ್ಟು ಆಮೇಲೆ ಮಾಡೋಣ ಅಂತ ಮಾಡಿದ್ದೆ. ಆಯ್ತು, ಕೊಡಿ ದೇವ್ರ ನಾಮ ಹಾ. ಕೊಡಿ. ನೃತ್ಯವನ್ನ ಗೈದಂತಹ ಭಾವನಾ ಅಕ್ಕ ಇವರಿಗೆ ಈ ಪರಿವಾರದ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಮುಂದಿನ ಒಂದು ಕಾರ್ಯಕ್ರಮ ಸುಜಾತ GB ಇವರಿಂದ ಒಂದು ದೇವರ ನಾಮ. ಸುಜಾತ ಅಕ್ಕ. ಹಾ, ಧನ್ಯವಾದಗಳು. ಮೊದಲನೇದಾಗಿ ಎಲ್ಲರಿಗೂ ಗೀತಾ ಪರಿವಾರದ ಎಲ್ಲ ಸದಸ್ಯರಿಗೂ ನನ್ನ ಧನ್ಯವಾದಗಳು. ಹಾಗೆ ಗೀತಾ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ. ಹೀಗೆ ಸತತವಾಗಿ ಭಗವದ್ಗೀತೆಯ ಪಯಣ ಸಾಗಲಿ ಅಂತ ಆಶಿಸ್ತೀನಿ. ಮತ್ತೆ ದಿನ ನಮಗೋಸ್ಕರ 40 ನಿಮಿಷ ಪಾಪ ಅವ್ರ ಕೆಲ್ಸಗಳನ್ನೆಲ್ಲ ಮುಂದೂಡಿ ನಮಗೋಸ್ಕರ ಸಮಯ ಕೊಟ್ಟ ದೀಪಿಕಾ ಮೇಡಮ್ ಹಾಗೂ ಸತ್ಯನಾರಾಯಣ ಸರ್ಗೆ ನನ್ನ ತುಂಬು ಹೃದಯದ ನಮಸ್ಕಾರಗಳು. ಆಕ್ಚುಲಿ ಮೇಡಮ್ಗೆ ವಾರದಿಂದ ಹುಷಾರಿಲ್ಲ ಪಾಪ, ಹಂಗೆ ಅಟೆಂಡ್ ಮಾಡ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು. ವೆರಿ ಸಾರಿ. ಇವತ್ತು ತೀರನೇ ಚಳಿ ಇದೆ, ಹಾಗಾಗಿ ನಂಗೆ ಸ್ವಲ್ಪ ಕಷ್ಟ ಆಯ್ತು. ತೊಂದ್ರೆ ಇಲ್ಲ. ಕಂಟಿನ್ಯೂ ತುಂಬಾ ಮಾಡಿ. ನಿಮ್ ವಾಯ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ ಮೇಡಮ್. ಒಂದು ಕಂಟಿನ್ಯೂ. ಕ್ರಿಶ್ಚಿಯನ್ ಮೇಲೆ ಹಾಡಾಡ್ತೀನಿ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ. पितु माता स्वामी सखा हमारे, पितु माता स्वामी सखा हमारे, हे नाथ नारायण वासुदेव. ठाकुर हमारे प्राणों से प्यारे, ठाकुर हमारे प्राणों से प्यारे, तुम हो हमारे हम है तुम्हारे, हे नाथ नारायण वासुदेव, हे नाथ नारायण वासुदेव. तुमसे है धरती, तुमसे है अंबर, तुमसे है धरती, तुमसे है अंबर, अग्नि पवन और धातु समंदर, हे नाथ नारायण वासुदेव. श्री कृष्ण गोविंद हरे मुरारे, हे नाथ नारायಣ ವಾಸುದೇವ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸುಜಾತ ಅಕ್ಕ. ಸರ್ವೇಶ್ ಅಣ್ಣನ ಅನ್ಮ್ಯೂಟ್ ಇಟ್ಕೊಂಡಿರಣ್ಣ, ಅವ್ರು ಮಾತಾಡೋದಾದ್ರೆ ಮಾತಾಡ್ಲಿ ಮಧ್ಯದಲ್ಲಿ. ಹಾ ಅಕ್ಕ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸುಜಾತ. ನೆಕ್ಸ್ಟ್ ಆದಿಲಕ್ಷ್ಮಿ ಅವ್ರು ಇಲ್ಲ ಮಂಗಳ ಅವ್ರು ಯಾರನ್ನಾರು ಒಬ್ರನ್ನ ಅನ್ಮ್ಯೂಟ್ ಮಾಡಿ ಅವ್ರದ್ದು ವಿಡಿಯೋ ಒಂದು ಆನ್ ಮಾಡಿ. ಹಾ ಅಕ್ಕ. ಆದಿಲಕ್ಷ್ಮಿ ಅಕ್ಕನ್ ಮಾಡ್ಲಕ್ಕೆ. ಹಾ ಮಾಡಿ. ಅಣ್ಣ ನೀವು ಮಾತಾಡೋದು ಕೇಳುದಿಲ್ಲ ಸತ್ಯನಾರಾಯಣ ಅಣ್ಣ. ಕೇಳಿಸ್ತದಕ್ಕ, ಯಾಕೆ? ಹಾ ಈಗ ಹೇಳಿ. ಅದೇ ಆದಿಲಕ್ಷ್ಮಿ ಅವರು ಅನ್ಮ್ಯೂಟ್ ಇದ್ದಾರಲ್ಲ, ಹಾ ಅವ್ರಿದು ವಿಡಿಯೋ ಬೇಕಿದ್ರೆ ಆನ್ ಮಾಡಿ. ಹಾ ಅಕ್ಕ, ಮಾಡ್ತೀನಿ. ಸರ್ವೇಶ್ ಅಣ್ಣ, ಆದಿಲಕ್ಷ್ಮಿ ಅವರು ಶೀಸ್ ಅ ಪಾರ್ಟ್ ಆಫ್ ಒನ್ ಸ್ಮಾಲ್ ಇದು ಅದ್ರಲ್ಲಿ ಮಕ್ಕಳಿಗೋಸ್ಕರ ಕ್ರಾಫ್ಟ್ಸ್ ಎಲ್ಲ ಅವ್ರು ಮಾಡಿರೋದನ್ನ ಅವರು ಶೇರ್ ಮಾಡಿದ್ದಾರೆ. ಆ ಮಕ್ಕಳನ್ನ ಹೇಗೆ ಅಟ್ರಾಕ್ಟ್ ಮಾಡೋದು ಅನ್ನೋದಕ್ಕೆ. ಹಾ ಹಾ ಹಾ. ಮಕ್ಕಳಿಗೆ ನಮ್ಮ ಸಂಸ್ಕೃತಿ, ಸಾಹಿತ್ಯ, ಇತಿಹಾಸದ ಬಗ್ಗೆ ತಿಳಿಸೋದಕ್ಕೆ ಪ್ರತಿ ಹುಣ್ಣಿಮೆ ದಿನ ಕೈತುತ್ತು ಅನ್ನೋ ಕಾರ್ಯಕ್ರಮ ಮಾಡ್ತಾರೆ. ಅವರನ್ನು ಬರೋದಕ್ಕೆ ಉತ್ತೇಜನ ಕೊಡೋದಕ್ಕೆ ನಾನು ಈ ಕ್ರಾಫ್ಟ್ ಮಾಡ್ತಾ ಇದ್ದೀನಿ. ಇದು ಕಾರ್ನರ್ ಬುಕ್ ಮಾರ್ಕ್ಸ್ ಅಂತ ಹೇಳಿ.
ವೆರಿ ನೈಸ್. ಆದಿಲಕ್ಷ್ಮಿ ಅಕ್ಕ ಅವರನ್ನ ಒಮ್ಮೆ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಆದಿಲಕ್ಷ್ಮಿ ಅಕ್ಕನ. ಅವ್ರು ಅನ್ಮಿಟ್ ನಲ್ಲಿ ಇದ್ದಾರಕ್ಕ. ಅಕ್ಕ, ನೀವು ಮಾಡಿರೋ Complete ಮಾಡಿ ಕ್ರಾಫ್ಟ್ ನಾನು ಬಗ್ಗೆ, ನಿಮ್ಮ ಅನಿಸಿಕೆ ಬಗ್ಗೆ ನೀವು ಹೇಳ್ಬೋದು. ಏನ್ ಮ್ಯಾಮ್? ನೀವು ಮಾಡಿದ ಕ್ರಾಫ್ಟ್ ಬಗ್ಗೆ ಮತ್ತೆ ನಿಮ್ಮ ಅನಿಸಿಕೆ ಬಗ್ಗೆ ಹೇಳ್ಬೋದು ಅಕ್ಕ. ವಿಡಿಯೋ ಆನ್ ಮಾಡ್ಕೊಳ್ಳಿ ಅಕ್ಕ, ಆದಿಲಕ್ಷ್ಮಿ ಅಕ್ಕ. ಓಕೆ. ಹಾ, ಹೇಳಿ. ಅದೇ ಕ್ರಾಫ್ಟ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಅಪಾರ್ಟ್ಮೆಂಟ್ ನಲ್ಲಿ ಇತ್ತೀಚೆಗೆ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ನಮ್ಮ ಇತಿಹಾಸ ಆಗ್ಲಿ ಸಂಸ್ಕೃತಿ ಆಗ್ಲಿ ಅದ್ರ ಬಗ್ಗೆ ಎಲ್ಲ ತುಂಬಾ ನಾಲೆಜ್ ಕಡಿಮೆ ಆಗ್ತಾನೆ ಇದೆ. ಸೊ ಇಲ್ಲಿ ಒಬ್ರು ಪರಿಮಳ ಮೂರ್ತಿ ಅಂತಿದ್ದಾರೆ, ಅವ್ರ ಇನಿಷಿಯೇಟಿವ್ ತಗೊಂಡು ಪ್ರತಿ ಹುಣ್ಣಿಮೆ ದಿನ ಕೈ ತುತ್ತು ಅಂತ ಒಂದು ಕಾರ್ಯಕ್ರಮ ಮಾಡಿ ಮಕ್ಕಳನ್ನ ಅದರಲ್ಲಿ ಬರೋದಕ್ಕೆ ಪ್ರತಿ ಹುಣ್ಣಿಮೆ ದಿನ ಒಬ್ರೊಬ್ಬರ ಮನೆಯಲ್ಲಿ ಅಥವಾ ಇಬ್ರು ಆತರ ಮಕ್ಕಳಿಗೆ ಇಷ್ಟ ಆಗುವಂತದ್ದು ಭಾರತೀಯ ತಿನಿಸುಗಳು ಆ ತರದ್ದೆಲ್ಲ ಮಾಡ್ಕೊಂಡು ಬಂದು ಅವ್ರಿಗೆ ಕೈ ತುತ್ತು ಕೊಟ್ಟು ನಮ್ಮ ಸಂಸ್ಕೃತಿದ ಆವತ್ತಿನ ದಿನ ಏನಾದ್ರು ಸ್ಪೆಷಲ್ ಇದ್ರೆ ಅದ್ರ ಬಗ್ಗೆ ಹೇಳ್ತಾರೆ, ಇಲ್ಲ ಅಂದ್ರೆ ನಮ್ಮ ಸಂಸ್ಕೃತಿ ಬಗ್ಗೆ ಅದ್ರ ಕಥೆಗಳು ಎಲ್ಲ ಹೇಳ್ತಾರೆ. ಸೊ ಅಡಿಷನಲ್ ಇನ್ಸೆಂಟಿವ್ ಅಂತ ನಾನು ಈ ಕ್ರಾಫ್ಟ್ ಮಾಡಿದ್ದೀನಿ. ಸೊ ಮಕ್ಕಳಿಗೆ ಅಟ್ರಾಕ್ಟ್ ಆಗುವಂತ ಕಲರ್ಸ್ ಮತ್ತೆ ಫಾರ್ಮ್ಸ್ ಎಲ್ಲ ಹಾಕಿ ಅವ್ರನ್ನ ಬರೋದಕ್ಕೆ ಎನ್ಕರೇಜ್ ಮಾಡೋದಕ್ಕೆ ಇದ್ ಮಾಡಿದ್ದೀನಿ. ಮತ್ತೆ ಗೀತಾ ಪರಿವಾರದ ಬಗ್ಗೆ ನಾನು L1 to L4 ಎಲ್ಲಾ ಟೀಚರ್ಸ್ನು ತುಂಬಾನೇ ಪೇಶನ್ಸ್ ಇಂದ ಹೇಳ್ಕೊಟ್ಟಿದ್ದಾರೆ. ನನ್ಗೆ ತುಂಬಾ ವರ್ಷದಿಂದ ಕಲಿಬೇಕು ಅಂತ, ಬಟ್ ಕೆಲ್ಸಕ್ಕೆ ಹೋಗ್ತಾ ಇದ್ದಿದ್ರಿಂದ ಆಪರ್ಚುನಿಟಿ ಸಿಕ್ಕಿರ್ಲಿಲ್ಲ. ಸೊ ಇದ್ರ ಬಗ್ಗೆ ತಿಳಿದಾಗ ತುಂಬಾನೇ ವೆರಿ ವೆರಿ ಹ್ಯಾಪಿ ಕಲಿಯೋದಕ್ಕೊಂದು ಚಾನ್ಸ್ ಸಿಕ್ಕಿದೆ ಅಂತ. ಬಿಕಾಸ್ ಬೇರೆ ಕಡೆ ಎಲ್ಲ ಸೇರಿದ್ರೆ ಇಟ್ ಇಸ್ ಡಿಪೆಂಡೆಂಟ್ ಆನ್ ಒನ್ ಪರ್ಸನ್. ಸೊ ಒಂದೊಂದ್ ದಿನ ಆಗತ್ತೆ, ಒಂದೊಂದ್ ದಿನ ಆಗಲ್ಲ ಆತರ. ಬಟ್ ದಿಸ್ ಇಸ್ ವೆರಿ ವೆಲ್ ಆರ್ಗನೈಸ್ಡ್, ಒಂದು ದಿನ ಕೂಡ ತಪ್ಪೋದಿಲ್ಲ. ಅಂಡ್ ಎಲ್ರು ತುಂಬಾ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ಎಸ್ಪೆಷಲಿ ದೀಪಿಕಾ ಮ್ಯಾಮ್. ವೆರಿ ವೆರಿ ಹ್ಯಾಪಿ ಅಂಡ್ ಐ ಹೋಪ್ ಟು ಇನ್ನೊಂದ್ಸತಿ ಕಲಿಬೇಕು ಅಂತ ಇದೆ. ಅದಾದ್ಮೇಲೆ ಕಂಠಸ್ಥ ಮಾಡ್ಬೇಕು ಅನ್ನೋ ಐಡಿಯಾ ಕೂಡ ಇದೆ. ವೆರಿ ಗ್ರೇಟ್ಫುಲ್ ಟು ಲರ್ನ್ ಗೀತಾ.com. ಎಕ್ಸಲೆಂಟ್. ವೆರಿ ಗುಡ್ ಅಕ್ಕ, ಆದಿಲಕ್ಷ್ಮಿ ಅಕ್ಕ. ಇನ್ಫ್ಯಾಕ್ಟ್ ನಿಮ್ಮ ವಾಟ್ ಎವರ್ ಯು ಆರ್ ಡೂಯಿಂಗ್ ನಲ್ಲ, ನಮ್ಮ ಗೀತಾ ಪರಿವಾರದಲ್ಲಿ ಬಾಲ ಸಖ ಅಂತ ಹೇಳಿ ನಾವು ಮಕ್ಕಳಿಗೋಸ್ಕರ ಪ್ರೋಗ್ರಾಮ್ಸ್ ಮಾಡ್ತೇವೆ. ಸೊ ಪ್ರಾಬಬ್ಲಿ ಯು ಕ್ಯಾನ್ ಕಂಟ್ರಿಬ್ಯೂಟ್ ಎ ಲಾಟ್ ಇನ್ ಟು ದೋಸ್ ಪ್ರೋಗ್ರಾಮ್ಸ್. ಆ ಪ್ರೋಗ್ರಾಮ್ ಅಲ್ಲಿ ನಾವು ಹೀಗೆ ಮಕ್ಕಳಿಗೆ ಆಧ್ಯಾತ್ಮಿಕ ವಿಚಾರದ ಬಗ್ಗೆ, ದೇಶಭಕ್ತಿಯ ಬಗ್ಗೆ, ಯಾಕೆ ಭಗವದ್ಗೀತೆ ಅಂತಹ ನಾವು ಆಧ್ಯಾತ್ಮಿಕ ಗ್ರಂಥಗಳನ್ನ ಕಲಿಬೇಕು, ಅಧ್ಯಯನ ಮಾಡಬೇಕು ಅಂತ ಹೇಳಿ ಆ ಎಲ್ಲ ವಿಚಾರದ ಬಗ್ಗೆ ನಮ್ಮ ಸ್ವಾಮೀಜಿಯವರು ಒಂದು ಇದು ಮಾಡಿದ್ದಾರೆ, ಬಾಲಸಖ ಅಂತೇಳಿ ಮಕ್ಕಳಿಗೋಸ್ಕರ. ಅಲ್ಲಿ ನಾವು ಫ್ರೀ ಎಜುಕೇಶನ್ಸ್ ಎಲ್ಲ ಕೊಡ್ತಾ ಇರ್ತೇವೆ. ಪ್ರಾಬ್ಲಿ ನಿಮ್ಮ ಈ ವಾಟ್ ಎವರ್ ಗುಡ್ ಥಾಟ್ ಪ್ರೊಸೆಸ್ ನೀವು ಮಾಡ್ತಾ ಇದ್ದೀರಲ್ಲಕ್ಕ, ಆಲ್ ದೋಸ್ ಥಿಂಗ್ಸ್ ಕ್ಯಾನ್ ಕಂಟ್ರಿಬ್ಯೂಟ್ ಇನ್ ಟು ದಟ್ ಸೆಕ್ಷನ್. ಅದಕ್ಕೋಸ್ಕರ ನಾವು ಹೇಳಿದ್ವಿ ಎಲ್ಲರಿಗೂ ಸಾಧ್ಯವಾದಷ್ಟು ನೀವು ಗೀತಾ ಪರಿವಾರದಲ್ಲಿ ನಿಮ್ಮನ್ನ ತೊಡಗಿಸಿಕೊಳ್ಳಿ. ನಾನು 18 ಅಧ್ಯಾಯ ಕಲಿತೆ, ನಂದು ಮುಗೀತು ಅಂತ ಹೇಳಿ ಯಾರು ಬಿಡಬೇಡಿ. ಬಿ ಕಂಟಿನ್ಯೂ ಯುವರ್ ಸರ್ವಿಸಸ್ ಯಾವ್ದಾರು ಒಂದು ರೀತಿಯಲ್ಲಿ ಗೆಟ್ ಇನ್ವಾಲ್ವ್ ಇನ್ ಆಕ್ಟಿವಿಟೀಸ್. ಬಿಕಾಸ್ ಗೀತಾ ಪರಿವಾರದಲ್ಲಿ ಎಂಟ್ರಿ ಲೆವೆಲ್ ಅಲ್ಲಿ ನಮ್ದು 11 ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಗಳಿದ್ದಾವೆ. ಅದರೊಟ್ಟಿಗೆ ಅದಕ್ಕೆ ಅಸೋಸಿಯೇಟೆಡ್ ಅಂತೇಳಿ ಬೇರೆ ಹೀಗೆ 45 ಬೇರೆ ಬೇರೆ ಆಕ್ಟಿವಿಟೀಸ್ ಇದ್ದಾವೆ. ಯು ಕ್ಯಾನ್ ಗೆಟ್ ಇನ್ವಾಲ್ವ್ ಯುವರ್ ಸೆಲ್ಫ್ ಇನ್ ಟು ಆಲ್ ದೀಸ್ ಆಕ್ಟಿವಿಟೀಸ್. ಒಂದು ಭಗವಂತ ಹೇಳಿದಾಗೆ ನಾವು ಮಾಡ್ತಾ ಮಾಡ್ತಾ ನಾವು ಕಲಿತಾನೂ ಹೋಗ್ತೇವೆ. ಈಗ ದೀಪಿಕಾ ಅಕ್ಕ ಅವರು ಗೀತಾ ಪರಿವಾರದ ಒಂದು ಎಕ್ಸ್ಪರ್ಟ್ ಟ್ರೈನರ್. ಅವರು ನಮ್ಗೆಲ್ಲ ಅವರು ಯಾವಾಗ ಸಿಗ್ತಾರೆ, ಯಾವಾಗ ನಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದೆ, ಅವರಷ್ಟು ಬ್ಯುಸಿ ಇರ್ತಾರೆ. ಆದ್ರೂ ನಾವು ಅವರಿಗೆ ಏನಾದ್ರು ಮೆಸೇಜ್ ಮಾಡಿ ಅಕ್ಕ ಅದು ಹೇಗೆ ಇದು ಹೇಗೆ ಅಂತೇಳಿ ನಾವು ಇಲ್ಲಿ ಸೌತ್ ಕೆನಡಾದಲ್ಲಿ ನಾವು ಅವರಿಗೆ ಚೊರೆ ಮಾಡ್ತಾ ಇರ್ತೇವೆ ಅಂತೇಳಿ ನಾವು ಹೇಳಿದ್ದೇವೆ. ಹಾಗೇನಿಲ್ಲ ಅಣ್ಣ, ನಮಿಗೂ ಖುಷಿ ಆಗತ್ತೆ. ನಮಗೆ ಚಾನ್ಸೇ ಸಿಕ್ಕುದಿಲ್ಲ ನಾವೇ ಮಾತಾಡ್ಲಿಕ್ಕೆ. ಕ್ಲಾಸ್ ಅಲ್ಲಿ ಸಾಧಕರ ಹತ್ರ ಆದ್ರೂ ಟೈಮ್ ಸಿಕ್ಕತ್ತೆ, ಬಟ್ ಟ್ರೈನರ್ಸ್ ಫ್ಯಾಕಲ್ಟಿ ಟೀಮ್ ಅಲ್ಲಿ ತುಂಬಾ ಕಮ್ಮಿ ಟೈಮ್. ಸೊ ನಮ್ಮ ಅದೇ ಮೂಲ ಉದ್ದೇಶ ಗೆಟ್ ಇನ್ವಾಲ್ವ್. ನೀವು 18 ನಾವು L4 ಆಯ್ತು, ಇನ್ನು ನಾನೇನು ಗೀತಾ ಪರಿವಾರ ಇಲ್ಲ ಅಂತೇಳಿ ಬಿಡಬೇಡಿ. ಕಂಟಿನ್ಯೂ ನಿಮ್ಮ ಜರ್ನಿಯನ್ನ ಕಂಟಿನ್ಯೂ ಮಾಡಿ. ಯಾಕಂದ್ರೆ ನಮ್ಗೆ ಆಶುಭಯ್ಯ ನಮ್ಮ ವಿವೇಚನ ಸತ್ರದಲ್ಲಿ ಹೇಳ್ತಾ ಇರ್ತಾರೆ, ನಮ್ಗೆ ಈ ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ಲಿಕ್ಕೆ 1 ಅಲ್ಲ 100 ಜನ್ಮ ಬಂದರೂ ಸಹ ಸಾಲಿಕ್ಕಿಲ್ಲ ಅಂತೇಳಿ. ಸೊ ಹಾಗೆ ನಿಮ್ಮ ಜರ್ನಿ ವಿತ್ ಗೀತಾ ಪರಿವಾರ್, ಭಗವದ್ಗೀತೆಯ ಜರ್ನಿ, ಕೊನೆಯಲ್ಲಿ ನೀವು ಗೀತಾ ಪರಿವಾರದ ಪುಸ್ತಕವಿಲ್ಲದೆ ಈಗ 4ನೇ ಅಧ್ಯಾಯವನ್ನ ಕಲ್ತಿರಿ. ಯಾವುದೇ ಪುಸ್ತಕವನ್ನು ಇಟ್ಕೊಂಡು ಈಗ ನೀವು ಓದುವಷ್ಟು ರೆಡಿಯಾಗಿದ್ದೀರಾ. ಸೊ ನಿಮ್ಮ ಈ ಜರ್ನಿ, ಗೀತೆಯೊಟ್ಟಿಗಿನ ಜರ್ನಿ ಕಂಟಿನ್ಯೂ ಆಗಿರ್ಲಿ. ಅದು ಎಲ್ಲೇ ಇರಲಿ, ನಿಮ್ಮ ಊರು ಎಲ್ಲೇ ಇರಲಿ, ನೀವು ಇದನ್ನ ಬಿಡಬೇಡಿ ಅಷ್ಟೇ. ಬಟ್ ಒಂದ್ ರಿಕ್ವೆಸ್ಟ್,
ಇವಾಗ ನಾವು ಬರೀ ರೆಸಿಟೇಷನ್ ಕಲ್ತಿದೀವಿ ಅಥವಾ ಸ್ಯಾಟರ್ಡೆ ಸಂಡೇಸ್ ವಿವೇಚನನ ಕೇಳ್ತೀವಿ. ಬಟ್ ಎವ್ರಿ ಶ್ಲೋಕದು ಅಟ್ಲೀಸ್ಟ್ ಒಂದು ಮೀನಿಂಗು ಆತರ ಏನಾದ್ರು ಒಂದು ಇದ್ದಿದ್ರೆ ಇಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್. ಅಕ್ಕ ಇದರಲ್ಲಿ ನೀವು ಅದೇ ಅಕ್ಕ ಮುಂದೆ ಈಗ ಶ್ಲೋಕಾಂಕ ಅಂತ ಹೇಳಿ ಒಂದು ಇದಿದೆ. ನೀವು ಕಂಠಸ್ಥೀಕರಣ ಆದ್ಮೇಲೆ ದೇರ್ ಇಸ್ ಒನ್ ಮೋರ್ ಆಪ್ಷನ್ ಕಾಲ್ಡ್ ಶ್ಲೋಕಾಂಕ ಅಂತ ಹೇಳಿ. ಅಂದ್ರೆ ಪ್ರತಿಯೊಂದು ಅಧ್ಯಾಯದ ಯಾವ ಅಧ್ಯಾಯದಲ್ಲಿ ಯಾವ ಶ್ಲೋಕ ಬರ್ತದೆ ಅಂತ ಹೇಳಿ ಶ್ಲೋಕದ ಸಂಖ್ಯೆ ಹೆಸರ ಮೇಲೆ ನೀವು ಅದನ್ನ ನೆನಪಿಟ್ಟುಕೊಳ್ಳುವ ಇದು. ಅದರ ನಂತರ ನಾವು ಗೀತಾ ಪರಿವಾರದಲ್ಲೇ ಪ್ರತಿಯೊಂದು ಶ್ಲೋಕಾರ್ಥ ಅಂತೇಳಿ ಬರ್ತದೆ. ಮೊದಲು ಶ್ಲೋಕಾಂಕ ಮತ್ತೆ ಶ್ಲೋಕಾರ್ಥ ಅಂತೇಳಿ. ಶ್ಲೋಕಾರ್ಥದಲ್ಲಿ ನಿಮ್ಗೆ ಒಂದೊಂದು ಶ್ಲೋಕದ ವಿವರಣೆಯನ್ನು ಹೇಗೆ ಮಾಡ್ಬೋದು ಅಂತ ಹೇಳಿ ಅದಕ್ಕೆ ಅವಕಾಶ ಇದೆ ಅಕ್ಕ. ಸೊ ಇದೆಲ್ಲ ನಮ್ಗೆ ಗೀತಾ ಪರಿವಾರದಲ್ಲಿ ದರ್ ಇಸ್ ಎ ಪಾಸಿಬಿಲಿಟಿ. ಸೊ ಅದಕ್ಕೆ ನೀವು ಇಂಟ್ರೆಸ್ಟ್ ತಕೊಂಡು ಮುಂದೆ ಬಂದ್ರೆ, ಈಗ ನೋಡಿ ವಿವೇಚನ ಸತ್ರ ನಮ್ಮದು ಕೇವಲ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಮಾತ್ರ ನಡೀತಾ ಇದೆ, ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ನಡೀತಾ ಇಲ್ಲ. ಸೊ ಅದಕ್ಕೆ ಯಾಕೆ ನಮ್ಗೆ ವಿ ನೀಡ್ ಪೀಪಲ್ ಹೂ ಕ್ಯಾನ್ ಟೇಕ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್. ಈಗ ನೀವು ಮುಂದೆ ಬಂದ್ರೆ ಡೆಫಿನೆಟ್ಲಿ ದರ್ ಇಸ್ ಅನ್ ಆಪರ್ಚುನಿಟಿ. ನಮ್ಮ ಈಗ ಗೀತಾ ಪಾಠದಲ್ಲಿ ಮುಂದೆ ಬರ್ತಾ ಇದ್ದಾರೆ. ಸೊ ನಾವು ಪ್ರತಿಯೊಂದು 15 ದಿವಸದ ಏಕಾದಶಿ ಎಂದು ನಾವು ಇದು ಮಾಡ್ತಾ ಇರ್ತೇವೆ, ಚಿಂತನಿಕಾ ಅಂತೇಳಿ. ಆ ಚಿಂತನಿಕಾದಲ್ಲಿ ಗೀತಾ ವೃತ್ತಿಯಾದವರು ಬಂದು ಒಂದು 5 ನಿಮಿಷದಲ್ಲಿ ಒಂದು ಅಧ್ಯಾಯದ ಪೂರ್ತಿ ಒಂದು ಇದನ್ನು ಹೇಳ್ತಾರೆ, ಅರ್ಥವನ್ನ. ಸೊ ಹಾಗೆ ನಾವು ಒಬ್ಬೊಬ್ಬರಿಗೆ ಒಂದೊಂದೇ ಸಣ್ಣ ಸಣ್ಣ ಚಾನ್ಸ್ ಕೊಟ್ಟು ಅವರು ಮುಂದೆ ಬರಲಿ ಅಂತ ಹೇಳಿ ನಮ್ಮ ಗೀತಾ ಪರಿವಾರದ ಆಶಯ. ಸೊ ದರ್ ಇಸ್ ಎನ್ ಆಪರ್ಚುನಿಟಿ. ನಿಮ್ಮದು ವಿಲ್ಲಿಂಗ್ನೆಸ್ ಇರ್ಬೇಕು ಅಷ್ಟೇ. ಇದು ಟೈಮ್ ಇದಾಗತ್ತೆ ಅನ್ಸುತ್ತೆ. ದಯವಿಟ್ಟು ಇನ್ನೊಮ್ಮೆ ಎಲ್ಲರೂ ರೀಜಾಯಿನ್ ಆಗ್ಕೊಳ್ಳಿ ಎಲ್ಲಿಯಾದ್ರೂ ಇದು ಎಂಡ್ ಆದ್ರೆ, ಮೀಟಿಂಗ್ ಎಂಡ್ ಆದ್ರೆ. ಓಕೆ, ಥ್ಯಾಂಕ್ ಯು ಸೋ ಕಲೆಯ ಮಚ್. ಬಗ್ಗೆ ನಿಮ್ಗೆ ಇನ್ನೊಮ್ಮೆ ಟೈಮ್ ಸಿಕ್ಕಿದ್ರೆ ಇನ್ನೊಮ್ಮೆ ರೀಜಾಯಿನ್ ಆಗಿ ಖಂಡಿತ ನಮ್ಮ ಕಲೆಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಮಂಡಿಸಿರ್ತಕ್ಕಂಥ ಆದಿಲಕ್ಷ್ಮಿ ಅಕ್ಕ ಇವರಿಗೆ ಪರಿವಾರದ ಪತಿಯಿಂದ ಧನ್ಯವಾದಗಳು. ಇನ್ನ ಸಮಯ ಆಗ್ತಾ ಇದೆ, ಎಲ್ರೂ ಮತ್ತೊಮ್ಮೆ ರೀಜಾಯಿನ್ ಆಗಿ. ನಮ್ಮ